ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ಇಲ್ಲಿ ನಮ್ಮ ಕೆ ವೆಂಕಟರಾಜು ಅನ್ನೋಂಥ ರಂಗಕರ್ಮಿಗಳು ಇವರು ತಮ್ಮ ಫೇಸ್ಬುಕ್ನಲ್ಲಿ ಒಂದು ಮಾತು ಮಾತಾಡಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಒಂದಿಷ್ಟು ಯೋಚನೆ ಮಾಡುವಂಥದ್ದು ಮತ್ತು ಇವತ್ತಿನ ಸ್ಥಿತಿಗೆ ಭಾಳ ಅನುಗುಣ ಆಗುವಂಥದ್ದು. ಏನಪ್ಪ ಅಂತಂದ್ರೆ, ವಯಸ್ಕ ಮತದಾನಕ್ಕೆ ಕುತ್ತು ಅನ್ನುವಂಥ ಟೈಟಲ್ದಲ್ಲಿ ಕೊಟ್ಟಿದ್ದಾರೆ. ವಯಸ್ಕರಿಗಿನ್ನ ಮತದಾನ ಆಗೋದು ಕುತ್ತದಪ್ಪ. ಈಗ ಏನು ಕುತ್ತದು ಅನ್ನುವಂಥ ನೆಲೆಯಲ್ಲಿ ಅವ್ರು ಏನು ಕೊಡ್ತಾರೆ ನೋಡೋಣ. ಈವರೆಗೆ ಮತದಾರರು ಚುನಾವಣೆ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತಿದ್ದರು. ಇಲ್ಲಿ ತನಕ ಏನಿತ್ತಪ್ಪ ಅಂತಂದ್ರೆ, ವಿಶೇಷವಾಗಿ ಮತದಾರರು ತಮಗೆ ಬೇಕಾದಂಥ ಸರ್ಕಾರವನ್ನು, ಪಕ್ಷವನ್ನು, ಆಡಳಿತದಿಂದ ಅಧಿಕಾರ ಅವ್ರ ಕಡೆಯಿಂದ ಪಡ್ಕೊಳ್ತಾಯಿದ್ರು, ತಮ್ಮ ಆಡಳಿತ ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಪಕ್ಷಗಳು ಮತದಾರರನ್ನು ಆಯ್ಕೆ ಮಾಡುತ್ತಿವೆ. ಈಗೇನಾಗಿದೆ, ಹೊಸ ಶುರು ಆಗಿಬಿಟ್ಟದೆ. ಪಕ್ಷಗಳನ್ನು ಮತದಾರನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರು ಹಾಕಬೇಕು, ಯಾರು ಹಾಕಬಾರ್ದು ಮತವನ್ನು. ಇದು ನೇರವಾಗಿ ಅಟ್ಯಾಕ್ ಈ ಇವತ್ತಿನ SIR ಅಥವಾ ಚುನಾವಣಾ ಆಯೋಗದ ಮೇಲೆ ನಮ್ಮ ರಂಗಕರ್ಮಿ ಕೆ ವೆಂಕಟರಾಜು ಅವರು ಹೇಳ್ತಾ ಇದ್ದಾರೆ. ಇವತ್ತು ಅದೇನಿಲ್ಲ, ಹೋದ ಕಾಲದು ಮತದಾರರ ಮತ ಹಾಕುವಂಥದ್ದಿಲ್ಲ. ಯಾರು ಮತದಾರದ ಅವ್ರ ಹೆಸರು ಸಹಿತ ಕಸದ ಇವ್ರು ಹಾಕಬೇಕು, ಇವ್ರು ಹಾಕಬಾರ್ದು ಭಾಳ ಚರ್ಚೆ ಆಗ್ತಾಯಿದೆ. ಅದರಲ್ಲಿ 90 ಲಕ್ಷ ಕಟ್ಟಾಗೋದು, ಆಮೇಲೆ 27 ಲಕ್ಷ ಕಳೆದ ಚುನಾವಣೆ ಮತ ಹಾಕಿದವರ ಮತ ಕಟ್ ಮಾಡೋದು, ಬಿಹಾರದಲ್ಲಿ ಮತ ಕಟ್ ಮಾಡಿದ್ರು ಹೆಚ್ಚು ಕಡಿಮೆ 1 ಕೋಟಿ ಸಮೀಪ ಎಲ್ಲ ಕಡೆ ನಡೆದಂಥ ಮಹಾರಾಷ್ಟ್ರದಲ್ಲೇ ಈ SIR ಮುಂದೆಯಿಂದ ಆದಷ್ಟು ಎಲ್ಲೆಲ್ಲಿ ಮತ ಕಟ್ಟಾಗಿದ್ದಾವೆ ಮ್ಯಾಕ್ಸಿಮಮ್ ಅಲ್ಲೆಲ್ಲ BJPನ ಆಯ್ಕೆ ಆಗ್ತಾ ಬಂದ. ಅಂದರೆ ಇದರರ್ಥ BJP ತನಕ ಯಾರು ಮತ ಹಾಕಬೇಕು ಹಾಕಬಾರ್ದು ಅವರ ಚಾಯ್ಸ್ ಮಾಡ್ತಾರಂತ ಅವ್ರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕೆ ವೆಂಕಟರಾಜು ಅವರು. ಈಗ ಪಕ್ಷಗಳು ಮತದಾರರನ್ನು ಆಯ್ಕೆ ಮಾಡಿಕೊಳ್ಳುತ್ತಿವೆ. ಸಂವಿಧಾನ ಜಾರಿಯಾಗುವ ಮೊದಲು ಕೆಲವೆಡೆ ಇದ್ದ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಆಸ್ತಿ ಉಳ್ಳವರು, ಪದವೀಧರರು ಮತ ಚಲಾಯಿಸಬಹುದಿತ್ತು. ಏನಪ್ಪ ಅಂತಂದ್ರೆ, ಸಂವಿಧಾನ ಜಾರಿಯಾಗಿದ್ದ ಮೊದಲ ಕೆಲವು ದುಡ್ಡಿದ್ದಂಥವರು, ಆಸ್ತಿವಂತರು, ಪದವೀಧರರು, ಒಂದು ಅಧಿಕಾರಕ್ಕೆ ಫಿಡರಲಿಸ್ಟರು ಇಂಥವ್ರು ಮತ ಹಾಕ್ತಿದ್ರು, ತಾವು ಆಯ್ಕೆ ಮಾಡ್ಕೊಳ್ತಾಯಿದ್ರು. ಈಗ ಇನ್ನೊಂದು ರೀತಿ ಇದು SIR ರೂಪದಲ್ಲಿ ಕಾಣಿಸ್ಕೊಳ್ತಿದೆ. ಅಂದರೆ ದುಡ್ಡಿದ್ದವ್ರು ಅಷ್ಟೇ ಓಟ್ ಹಾಕೋದು, ದುಡ್ಡಿದ್ದವ್ರು ಹಾಕಲಾರದ್ದು ಅಂಥ ಪರಿಸ್ಥಿತಿ ಇವತ್ತು ಬಂದದಂತೇಳಿ ನಮ್ಮ ಕೆ ವೆಂಕಟರಾಜು ಅವರು ಹೇಳ್ತಾ ಇದ್ದಾರೆ. ಅವ್ರ ಮಾತಲ್ಲೂ ಸತ್ಯದ ಅಂತ. ಯಾಕಂದರೆ ಅವರು ಬದುಕನ್ನು ಅತ್ಯಂತ ಸಮೀಪ ನೋಡಿದವರು, ಅನೇಕರೊಂದಿಗೆ ತಮ್ಮ ವಿಚಾರವನ್ನು ಹಂಚಿಕೊಂಡಂಥವ್ರು, ಬದುಕನ್ನು ಸವಿಸಿದಂಥವ್ರು. ಅವ್ರಿಗೆ ಇವತ್ತು ಅನಿಸ್ಲಿಕ್ಕೆ ಏನಿರ್ತದಪ್ಪ ಅಂದ್ರೆ, ಮತದಾರರಿಗೆ ಕೆಲವು ಜನರಿಗೆ ಮತದಾನದ ಹಕ್ಕು ಸಿಗೋದಿಲ್ಲ. ಕಾರಣ ಇವತ್ತು ಪ್ರಜಾಪ್ರಭುತ್ವ ಮೊದಲು ಹೆಂಗಿತ್ತು ಹಂಗಾಗಿದೆ. ದುಡ್ಡಿದ್ದವ್ರಿಗೆ ಗಟ್ಟಪ್ಪ ಓಟ, ದುಡ್ಡಿಲ್ಲ ನೀರಿಲ್ಲ ಅಂದಂಗೆ. ಮತ್ತು ಇವತ್ತಿನ ರಾಜಕೀಯ ನಿಧಾನಕ್ಕೆ ಇದಾಗ್ಯಂದ್ರೆ ಇವತ್ತು ಕಾಂಗ್ರೆಸ್ ಹಿಂದಿದ್ರಲ್ಲಿ ಯಾರೂ ಮಾಡಲಿ, ಇವತ್ತು ನೋಡ್ರಿ, ಇವತ್ತು ಲಿಸ್ಟ್ ತೆಗೆದು ನೋಡ್ರಿ, 543 ಮಂದಿ ಏನು ಇವತ್ತು MPಗಳಿದ್ದಾರೆ. ಮತ್ತು ನಮ್ಮಲ್ಲಿಯ 224 MLAಗಳು ಇನ್ನುಳಿದ ರಾಜ್ಯಗಳಲ್ಲೂ ಸಹಿತ. ಇಲ್ಲಿ ಯಾರೂ ಬಡ ಕುಟುಂಬದಿಂದ, ಏನೂ ಇಲ್ಲದಂಥ ಕುಟುಂಬದಿಂದ ಬಂದಂಥವ್ರು ಎಷ್ಟು ಜನ ಇದ್ದಾರೆ, ಹುಡುಕಿ ತೋರಿಸ್ರಿ ಅದನ್ನು ನೋಡೋಣ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಜನ ಆಯ್ಕೆ ಮಾಡ್ತಾ ಇದ್ದಾರೆ ತಮಗೆ ಬೇಕಾದಂಥವನ್ನ. ಇಲ್ಲಿ ಭಾಳ ಗಮನಿಸ್ಬೇಕಾದ ಮಾತಿದ್ದು, ಜನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ತಮಗೆ ಬೇಕಾದಂಥವನ್ನ. ಇಲ್ಲಿ ನೋಡಿದರೆ ಎಲ್ಲರೂ ದುಡ್ಡಿದ್ದವ್ರು ಅದಾರ. ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗಿ ವ್ಯವಹಾರ ಆಗ್ಯದ ಇದು ಅನ್ನೋದು ಸ್ಪಷ್ಟ ಅದ. 500, 1000 ಮತ್ತು ಈಗ ಗ್ಯಾರಂಟಿ ಶುರು ಆಗಿಬಿಟ್ಟದ. ಗ್ಯಾರಂಟಿ ಕೊಡಿದ್ರೆ ನಮ್ಮ ಮತ ಹಾಕ್ತೀರಿ ಅಂತೇಳಿ, ಅಂದರೆ ಅದು ತಿನ್ನೋದ್ರಾಗ ಕೆಲವೊಂದು ಪರ್ಸೆಂಟೇಜ್ ಹಂಚಿಬಿಡೋದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಯದ. ಹೀಗಾಗಿ ಇವತ್ತು ಉಳ್ಳವರ ಪ್ರಜಾಪ್ರಭುತ್ವ, ಇಲ್ಲದವ್ರದ್ದಲ್ಲ. ಅದನ್ನು ಇಲ್ಲೇ ಇನ್ನೊಂದು DK ಶಿವಕುಮಾರ್ ಹೇಳ್ತಾರೆ, ಒಂದು ಪಾರ್ಟಿಗೆ ಸಂಬಂಧಿಸಿದವರು ಅವರು ಆದರೂ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ DK ಶಿವಕುಮಾರ್ ಅವರು, ಬಡವರ ಮತಕ್ಕೆ SIR ಕತ್ತರಿ, ಬಡವರ ಮತಕ್ಕೆ ಕತ್ತರಿ ಆಗ್ತದೆ. ಇದು ಬಡವರು ಯಾರು ಇದ್ದಾರಪ್ಪ ಇಲ್ಲೇ? 90% ಬಡವರು ಇದ್ದಾರೆ ಇಲ್ಲೇ. ಕೂಲಿಕಾರರು, ಕಾರ್ಮಿಕರು, ಮತ್ತೊಬ್ಬರು, ಇವರು ಎಲ್ಲರೂ ಅದರಲ್ಲೇ ಜಾತಿಗಳ ಆಧಾರದ ಮೇಲೂ ಡಿವೈಡ್ ಮಾಡ್ತಾ ಇರ್ತೀವಿ ನಾವು. ದಲಿತರು, ಹಿಂದುಳಿದವರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಇವರ ಮತಗಳನ್ನ ಹೆಚ್ಚು ಖರ್ಚು ಮಾಡ್ತಾರೆ, ದುಡ್ಡಿದ್ದವ್ರದ್ದಲ್ಲ ಅಂತೇಳಿ. ಕೆಲವೊಂದು ದುಡ್ಡಿದ್ದವ್ರದ್ದು ಆಗ್ಯದ ವೆಸ್ಟ್ ಬೆಂಗಾಲ್ದಲ್ಲಿ. ಅದು ಮತ್ತು ಬೇರೆ ಭಾಳ ಕಡಿಮೆ, ಅದು ತೋರಿಸ್ಕೊಳಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್ ಆಗ್ಯದ. ಆದ್ರೆ ಇಲ್ಲೇ ಇವ್ರು ಹೇಳೋದನ್ನು ನೋಡಿದರೆ ಹೌದು, ಒಂದು ಮನೆಯಲ್ಲಿ 100 ಜನ ಅಲ್ಲಿ ಹೊಸದಾಗಿ ಏನಪ್ಪ ಅಂತಂದ್ರೆ ಮತದಾರರಾಗೋದು. ಇನ್ನು ಕೆಲವೊಂದು ಕಡೆ ಮತದಾನ ಲಾಸ್ಟ್ ಇಲೆಕ್ಷನ್ದಲ್ಲಿ ಹಾಕಿದ್ರು ಅವ್ರಿಗೆ ಮತದಾನ ಕೊಡೋದೇ ಹೋಗಿದ್ದು. ಸ್ವಲ್ಪ ಅಕ್ಷರ ಹೇರಪೇರಾಗಿ, ಹೆಸರು ಹೇರಪೇರಾಗಿ ಮಾಡಲಾರ್ದ ಇದ್ದಿದ್ದು,
ಅದು ದೊಡ್ಡ ಉದಾಹರಣೆ ಅಂತ ವೆಸ್ಟ್ ಬೆಂಗಾಲದಲ್ಲಿ 27 ಲಕ್ಷ ಜನರ ಮತದಾನ ಹಕ್ಕನ್ನು ಸ್ವತಃ ಸುಪ್ರೀಂ ಕೋರ್ಟ್ಗೆ ಹೋದ ಸಹಿತ ಸುಪ್ರೀಂ ಕೋರ್ಟ್ ಲಾಸ್ಟ್ ಟೈಮ್ದಾಗ ಅವ್ರು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದರು. ಸುಪ್ರೀಂ ಕೋರ್ಟ್ ಅವ್ರಿಗೆ ಓಟ್ ಹಾಕಕ್ಕೆ ಕೊಡಲಿಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ 27 ಒಬ್ಬ ನಿಜವಾದ ಈ ನಾಗರಿಕನಿಗೆ ಅಥವಾ ಮತದಾರನಿಗೆ ಮತದಾನ ಹಕ್ಕು ಸಿಗಲಿಲ್ಲ ಅಂದ್ರೆ ಅದು ದೊಡ್ಡ ಏನಪ್ಪ ಅಂದ್ರೆ ಅನ್ಯಾಯ ಅಂತ. ಅದು ಅಲ್ಲೇ ಆಗ್ಯದ, 27 ಲಕ್ಷ ಜನರಿಗೆ ಆಗ್ಯದ. ಅದು 90 ಲಕ್ಷ ಅಂತ ಬೇರೆ ಇರೋದು, ಸತ್ತವ್ರು ಅದಾರ ಇವ್ರಿಗೆ ಗುರ್ತಾಗಿಲ್ಲ, ಯಾರು ಇಲ್ಲಿ ಟ್ಯಾಲಿ ಆಗೋದಿಲ್ಲ, ಮಾಡೋದಿಲ್ಲ. ಮಾಡಿದವ್ರು ಯಾರು? ಅದು ಒಂದು ಏನಪ್ಪ ಅಂದ್ರೆ ಒಂದು ಕಂಪ್ಯೂಟರ್ದಲ್ಲಿದ್ದಂಥ ಹೆಸರುಗಳು ಅದು ಮತ್ತೇನೋ ಟ್ಯಾಲಿ ಆಗಲಾರ್ದಾಗ ಭಾಳ ಜನನು ತೆಗೆದು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಬಡವ್ರ ಹೆಸರು ಕತ್ತಲೆ ಆಡಿಸ್ತಾರೆ ತಿಳ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಮೂಲಕ ನಡೀತಾ ಇದ್ದಾರೆ. ಇವರು ಇನ್ನೊಂದು ಪಕ್ಷಕ್ಕೆ ಸಂಬಂಧಿಸಿದವ್ರನ್ನ ತಾಳೆ ಅಧಿಕಾರಕ್ಕೆ ಬಂದಾಗ ಇವರೇನು ಮಾಡೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಆದರೂ ಸಹಿತ ಅವ್ರು ಇವತ್ತು ತಮಗೆ ಅಪಾಯ ಬರತ್ತಿದ್ದಪ್ಪ ಇದು. ಯಾಕಂದರೆ ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಮಹಿಳೆ ಹೆಣ್ಮಗಳು, ಉಕ್ಕಿನ ಮಹಿಳೆ ನಾವು ಕರ್ಕೊಳ್ತಾ ಇದ್ದೀವಿ. ಅದು ಕಮ್ಯುನಿಸ್ಟನ್ನು ಸೋಲಿಸಿ ನಂತರ ಹಿಂದೆ ಇದು BJPಯನ್ನು ಸೋಲಿಸಿ ಅಧಿಕಾರದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ಅವರು ಈ ಸಲ ತಮ್ಮ ಉಳಿಸ್ಕೋತಿದ್ರು. ಆದರೆ ಇವತ್ತು ಅಲ್ಲೇ ಮ್ಯಾಕ್ಸಿಮಮ್ 90 ಲಕ್ಷದಷ್ಟು ಮತಗಳನ್ನು ಕಟ್ ಮಾಡಿ ಅದರಲ್ಲಿ ಮತ್ತೆ 27 ಲಕ್ಷ ಜನ ಹಿಂದೆ ಮತ ಹಾಕಿದವ್ರು ಲಾಸ್ಟ್ ಇದರಲ್ಲಿ ಅವ್ರ ಹೆಸರದ ಅಲ್ಲ ಇವರೆಲ್ಲರಿಗೂ ಮತದಾನ ಹಕ್ಕನ್ನು ಕಟ್ ಮಾಡಿ ಹೋಗಿದ್ದನ್ನು ನಾವು ಇಲ್ಲಿ ಗಮನಿಸ್ಬೇಕಾಗಿದೆ. ಹೀಗಾಗಿ ನಮ್ಮ ಕೆ ವೆಂಕಟರಾಜು ಅವರು ರಂಗಕರ್ಮಿ ಅವರು ಈ ಮಾತು ಹೇಳಿದ್ರಲ್ಲಿ ಅರ್ಥಪೂರ್ಣದ ಅಂತ. ಯಾಕಂದ್ರೆ ಇಲ್ಲಿ ತನಕ ಮತದಾರರು ಪಕ್ಷಗಳನ್ನ ಆರಿಸಿ ಸರ್ಕಾರ ಮಾಡಪ್ಪ ಅಂತ ಹೇಳ್ತಿದ್ದು. ಇವತ್ತು ಹಂಗಿಲ್ಲ, ಪಕ್ಷನ ಮತದಾರನ ಆಯ್ಕೆ ಮಾಡ್ತದೆ, ನೀವು ನಾವು ಹೇಳೋದಕ್ಕೆ ಕೇಳಪ್ಪ ಅಂತ ಹೇಳ್ತದೆ. ಇದು ಇನ್ನೊಂದು ರೀತಿ ಡಿಕ್ಟೇಟರ್ಶಿಪ್ ಅಪ್ಪ ಇದೆ ಅನ್ನೋಂಥ ಮಾತನ್ನು ಎತ್ತಿ ತೋರಿಸೋ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗುವಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹಿತ ಬಡವರು ಓಟ್ ಕಟ್ ಆಗ್ತದೆ, ಹಿಂದುಳಿದವ್ರು ಓಟ್ ಕಟ್ ಆಗ್ತದೆ, ದಲಿತರು ಓಟ್ ಕಟ್ ಆಗ್ತದೆ ಅನ್ನೋಂಗೆ ಮಾತಾಡಿದ್ದಾರೆ. ಅವ್ರು ಮಾತಾಡೋದ್ರಲ್ಲೂ ತಪ್ಪ ಅದ ಅಂತ ಏನಿಲ್ಲ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಮಾತುಗಳನ್ನು ನಾವು ಗಮನಿಸಿದಾಗ ಅವರು ಎಚ್ಚರಿಕೆ ಕೊಟ್ಟಿದ್ದನ್ನು ನೋಡಿದಾಗ ಒಂದು ಮಾತು ನೋಡ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ತನಗೆ ಅನುಕೂಲವಾಗುವ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದೆ ಎಂಬ ಆರೋಪಗಳು ಇವೆ. ಮತದಾರರನ್ನು ಹೊರನೂಕುವ ಪ್ರಜಾಸತ್ತಾತ್ಮಕವಲ್ಲದ ಅವೈಜ್ಞಾನಿಕ ಪ್ರಕ್ರಿಯೆಯಿಂದ ರಾಜ್ಯದ ಮತದಾರರ ಹಕ್ಕುಗಳನ್ನು ಕಾಂಗ್ರೆಸ್ ರಕ್ಷಿಸಬೇಕಿದೆ. ಈಗಾಗಲೇ SIR ಹಾಗೂ ಅದರ ಪರಿಣಾಮಗಳ ಕುರಿತು ಚರ್ಚಿಸಲಾಗಿದೆ. ವಿವಿಧ ಸಂಘಟನೆಗಳ ಜೊತೆ ನಡೆದ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನು ಆಧರಿಸಿ SIR ಬಗ್ಗೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಿದೆ ಅಂತೇಳಿ ಮಾಹಿತಿ ನೀಡಿದ್ದಾರೆ. ಹಿಂಗೆಲ್ಲಪ್ಪ ನಾವು ಯಾತ್ರಾಗಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಒಂದು ಪಾರ್ಟಿಯಾಗಿ ಹೇಳಿದ್ದಾರೆ. ಬಟ್ ಇದು ಮತಗಳನ್ನು ಕಸಿಯುವಂಥದ್ದು ಪ್ರೂಫ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ ಸಹಿತ ಅದರ ಕಡೆ ಜ್ಞಾನೇಶ್ವರ್ ಅವರಾಗಿರ್ಬೋದು, ಇವನ್ ಸುಪ್ರೀಂ ಕೋರ್ಟ್ ಸಹಿತ ಕೊನೆಯ ಕ್ಷಣದಲ್ಲಿ 27 ಲಕ್ಷ ಜನಕ್ಕೆ ಮತದಾನ ಕೊಡೋದು ಹೋಗಿದ್ದು, ಇವೆಲ್ಲ ನಾವು ಗಮನಿಸಿದಾಗ ಇದು ಏನಪ್ಪ ಇದು ಗಾಬರಿಗೊಳ್ಳುವಂಥದ್ದು ಪ್ರಜಾಪ್ರಭುತ್ವವಾದಿಗಳಿಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಶ್ರೀಮಂತರಿದ್ದಾರೆ, ಪಾಳೆಗಾರರಿದ್ದಾರೆ, ದುಡ್ಡಿದ್ದವರು ಇದ್ದಾರೆ. ಇವತ್ತು ನೀವು ಅವ್ರ ಬಗ್ಗೆ ಕಾರ್ಪೊರೇಟ್ ಅಂದ್ರೆ ಅಡ್ಡಿ ಇಲ್ಲ, ಭೂ ಮಾಫಿಯಾ ಅವ್ರ ಜೊತೆಗೆ ಏನೋ ಆರೋಪ ಮಾಡ್ತಾ ಇರ್ತಾರೆ CBI ಮತ್ತು BJPಗರು. ಆ ಮಾತುಗಳಲ್ಲಿ ಒಂದಿಷ್ಟು ಹುರುಳು ಇಲ್ಲ ಅಂತಲ್ಲ. ಯಾಕೆಂದರೆ ಇವತ್ತೊಂದು ಚುನಾವಣೆ ಮಾಡಿದ್ರಪ್ಪ ಅಂದ್ರೆ ಮೊದಲು ಹಾಕಿಕೊಟ್ಟಿದ್ದು ದುಡ್ಡು ಹಾಕಿ ದುಡ್ಡು ತೆಗುವಂಥ ವ್ಯವಹಾರ ಈಗ ಹೊಸ ಶುರು ಆಗಿಬಿಟ್ಟದ. SIR ತಂದ ಈ ದುಡ್ಡಿದ್ರು ಸಹಿತ SIR ಯಾರು ಮಾತು ಕೇಳ್ತದನೋ ಅಂದ್ರೆ ಅದು ಚುನಾವಣಾ ಆಯೋಗ ಯಾರು ಮಾತು ಕೇಳ್ತದನೋ ಆ ಪ್ರಕಾರ ನಡೆಯೋದ್ರಿಂದಾಗಿ ಇದು ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದ್ದಾಗೆ ಈ ಅಧಿಕಾರದಲ್ಲಿ ಇಲ್ಲದ ಕಾಂಗ್ರೆಸ್ ಇದು ವಿರೋಧ ಮಾಡ್ತಾಯಿದೆ. ಮುಂದಿನ ದಿನದಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ತುರ್ತು ಪರಿಸ್ಥಿತಿ ಅಂತಂದಂಥ ಕಳಂಕ ಈ ಕಾಂಗ್ರೆಸ್ ಸಿಗಲ್ಲ. ಇವರು ಅಧಿಕಾರ ಸಿಕ್ಕಿದ್ರು ಒಂದು ತುರ್ತು ಪರಿಸ್ಥಿತಿ ಇರುವಂಥ ವ್ಯಕ್ತಿತ್ವಗಳು ಅವರಲ್ಲಿದ್ದಾರೆ. ಅದು ಯಾರೋ ಮಾಡಲಿ, ಈ ಸ್ಥಾಪಿತ ಪಕ್ಷಗಳು ತಪ್ಪು ಮಾಡೋದನ್ನು ನೋಡ್ತಾ ಬಂದಿದ್ದೀವಿ ಇತಿಹಾಸ ತುಂಬ. ಈಗ SIR ಅನ್ನೋದನ್ನು ಈ ಒಂದು BJP ಹುಟ್ಟು ಹಾಕ್ಯದ ಅಂತೇಳಿ ಕಾಂಗ್ರೆಸ್ಸಿಗರದು ಮತ್ತು ವಿರೋಧ ಪಕ್ಷಗಳ ಸ್ಪಷ್ಟ ಆರೋಪ ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಹೊಸದಾಗಿ ಬಂದಂಥ ಅನೇಕ ಮತದಾರರಿಗೆ ಮನೆ ಇಲ್ಲ ಅಂತೇಳಿ ಅವ್ರು ಹಾದಿ ಬೀದಿ ಮೇಲೆ ಇದ್ದಾರೆ ಅಂತ ತಿಳ್ಕೊಂಡು ಒಂದೇ ಮನೆಯಲ್ಲಿ ನೂರಾರು ಜನರ ಹೆಸರು ತೋರಿಸ್ತಾ ಇದ್ದಾರೆ. ಇದು ಸಂಶಯಕ್ಕೆ ಆಸ್ಪದದ. ಜೊತೆಗೆ ಹೇಳಿದ್ನಲ್ಲಿ ನಿಮಗೆ ವೆಸ್ಟ್ ಬೆಂಗಾಲದಲ್ಲಿ 27 ಲಕ್ಷ ಜನರ ಹಿಂದಿನ ಬಾರಿ ಮತದಾನ ಮಾಡಿದವರು ಸಹಿತ ಅವಕಾಶ ಕೊಡಲಿಲ್ಲ ಅನ್ನುವಂಥದ್ದು ಇಂಥ ಘಟನೆ ಅಲ್ಲೆಲ್ಲ ಆಗ್ತಾಯಿದ್ದು. ಮತ್ತದು 90 ಲಕ್ಷ, 1 ಕೋಟಿ ಹಿಂಗೆ ಹೇಳಿ ಅದ್ರಾಗ ಒಂದು 80 ಲಕ್ಷ 50 ಲಕ್ಷ 60 ಲಕ್ಷ ಜನರ ಮತ ಹಾಕಿದಂಗೆ ಮಾಡುವಂಥ ಪ್ರಯತ್ನವನ್ನು SIR ಮೂಲಕ ಮಾಡಿದ್ದೀನಿ, ಸುಳ್ಳಲ್ಲ. ಆ ದಿಶೆಯಲ್ಲಿ 5-6% ವೇರಿಯೇಷನ್ ಆಗುವಂಥದ್ದು. ಯಾಕಂದರೆ BJP ಮತ್ತು ಕಾಂಗ್ರೆಸ್ ಮಧ್ಯದಲ್ಲಾಗಿರ್ಬೋದು ಅಥವಾ BJP ಮತ್ತು ಇನ್ನುಳಿದ ವಿರೋಧ ಪಕ್ಷಗಳಲ್ಲಿ ಮಧ್ಯದಲ್ಲಾಗಿರ್ಬೋದು ಓಟಿನ ಅಂತರ ಎಷ್ಟು ಇರ್ತದೆ ಅಂದರೆ ಒಂದು 4-5-6% ಇರ್ತದೆ. ಮತ್ತು 4-5-6% BJP ಪರ ಆಗಿ ಹೋಗಿಬಿಡ್ತಪ್ಪ ಅಂದ್ರೆ ಜನರ ಕಟ್ ಮಾಡಿ ಹೋಗ್ಬಿಟ್ರೆ ಅಂದ್ರೆ ಮತ್ತು ಸಹಜವಾಗಿ BJP ಆಯ್ಕೆ ಆಗಿ ಬರ್ತದೆ 1-2% ಆಧಾರದ ಮೇಲೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು SIR ಬದಲಾಗಿ ಎಲ್ಲರಿಗೂ ದಿಗಲಾಗ್ಯದ. ಅದು
ಏನಪ್ಪ ಅಂತಂದರೆ ಪ್ರಾಮಾಣಿಕ ಏನಿರಲಿ, ಪಾರದರ್ಶಕ ಏನಿರಲಿ, ಮತ್ತು ಆಗಬೇಕು ಮತ್ತು ಸತ್ತರು ಹೋಗಬೇಕು, ಹೊಸ ಹುಡುಗರು ಏನಪ್ಪ ಎಂಟ್ರಿ ಆಗಬೇಕು ಒಪ್ಪುವಂಥ ವಿಷಯ, ಅದರಲ್ಲಿ ಗದ್ದಲ ಆಗಬಾರ್ದು ಅನ್ನೋದು ನಮ್ಮ ಕೆ ವೆಂಕಟರಾಜು ಅವರ ಅಭಿಪ್ರಾಯ. ಅದನ್ನಿರಲಿ ಮತದಾರ ಖರೇಖರ ಮತದಾರ ಹಾಕಿರಿ, ನುಸುಳುಕೋರಿದ್ರೆ ಡಾಕ್ಯುಮೆಂಟ್ರಿ ವಿತ್ ಎವಿಡೆನ್ಸ್ ತೋರಿಸ್ರಿ. ಸ್ವಲ್ಪ ಏನೋ ಹೆಸರುಗಳು ಹೇರಾಪೇರಿ ಆಗಿದ್ದಾರೆ, ಅದು ಯಾರು ಏನೋ ಅಲ್ಲಿ ಹಿಂದಿದ್ರು ಇಲ್ಲೋ ಅದು ನೋಡಿಕೊಂಡು ಅವ್ರು ಅಂಥವ್ರು ಮತ್ತೆ ಸಿಗ್ತಾರೆ. ಸರಿಯಾದ ಎನ್ಕ್ವೈರಿ ಆಗಲಿ, ಪಾರದರ್ಶಕವಾಗಿ ಆಗಲಿ ಅನ್ನೋದು ನಮ್ಮ ಕೆ ವೆಂಕಟರಾಜು ಅವ್ರದ್ದು. ಜೊತೆಗೆ ಕಾಂಗ್ರೆಸ್ಸಿಗರಂತೆ ಅದು ಬೇಡ್ತಾನೆ ಅಂದರೆ ಬೇಡಿಕೆ ಇಡ್ತಾ ಇದ್ದಾರೆ. ಸಾಕಷ್ಟು ಸಲ ನಮ್ಮ ರಾಹುಲ್ ಗಾಂಧಿಯವರು ಅದ್ರ ಮೇಲೆ ಕಾರ್ಯಕ್ರಮ ಮಾಡಿ ಎಲ್ಲೆಲ್ಲಿ ಏನು ಬೋಗಸ್ ಆಗ್ಯಾವ ತೋರಿಸಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಜ್ಞಾನೇಶ್ ಕುಮಾರ್ ಅವರು SIR ಸರಿಯಾಗಿ ಉಪಯೋಗ ಮಾಡಿಕೊಂಡು ನಿಜವಾದ ಒಳನುಸುಳುಕೋರರನ್ನು ಮತ್ತು ಅದೇ ಕಾಲಕ್ಕೆ ಒಂದು ಇಷ್ಟು ಏನಪ್ಪ ಅಂದ್ರೆ ಮತದಾರರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಲಿ, ನಿಜವಾದ ಮತದಾರರಿಗೆ ನ್ಯಾಯ ಆಗದೇ ಇರಲಿ ಅನ್ನೋದು ಇಲ್ಲಿಯ ಸ್ಪಷ್ಟ ಅಭಿಪ್ರಾಯ ನಮ್ಮ ಕೆ ವೆಂಕಟರಾಜು ಅವ್ರದ್ದು. ಮತದಾರರ ಪಕ್ಷವನ್ನು ಆರಿಸಿ ಸರ್ಕಾರ ರಚನೆ ಮಾಡಿ ವಿನಃ ನಮ್ಮ ಪಕ್ಷಗಳು ಮತದಾರನ ಆರಿಸುವಂಥ ಪದ್ಧತಿ ತಪ್ಪು ಅನ್ನೋದು ಮಾತ್ರ ಹೇಳಿದ್ದಾರೆ. ಇನ್ನು ಈ ವಿಷಯ ಚರ್ಚೆ ಆಗುವಂಥದ್ದಷ್ಟೇ ಅಲ್ಲ, ಇದು ಸತ್ಯನೂ ಹೌದು. ಅದೇ ಕಾಲಕ್ಕೆ ಇದನ್ನು ಸುಪ್ರೀಂ ಕೋರ್ಟ್ ಸಹಿತಾದರೂ ತನ್ನ ಒಂದು ಆಜ್ಞೆಯ ಮೂಲಕ ಸರಿಪಡಿಸಬೇಕಾಗ್ಯದ. ಜೊತೆಗೆ ನಮ್ಮ ಪ್ರಧಾನಿಯವರು ಮತ್ತು ನಮ್ಮ ಜ್ಞಾನೇಶ್ ಕುಮಾರ್ ಅವರು ಸಹಿತ ಈ ಬಗ್ಗೆ ಎಚ್ಚರಗೊಂಡ ಈ ಪರಿಷ್ಕರಣೆ ಆಗಲಿ, SIR ಪ್ರಯೋಗ ಮಾಡಲಿ. SIR ಮಾಡಲೇಬೇಕಾದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಪ್ರಾಮಾಣಿಕವಾಗಲಿ, ಪಾರದರ್ಶಕವಾಗಲಿ ಅನ್ನುವಂಥ ಮಾತನ್ನು ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಇದಕ್ಕೇನು ಅನಿಸ್ತದ, ನಮ್ಮ ಕೆ ವೆಂಕಟರಾಜ್ ಅವರು ಹೇಳಿದ ವಿಷಯ ಅದಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥ ಚಿತ್ರಣ ಸತ್ಯ ಕೈಗಡೆ ವಂದನೆಗಳು.